ಇನ್ನು ಶಿವಮೊಗ್ಗಕ್ಕೆ ಹೋಗೋಣ. ಶಿವಮೊಗ್ಗದಲ್ಲೂ ಕೂಡ ಲೋಕ ರೇಡ್ ಆಗಿದೆ. ಇಲ್ಲೂ ಕೂಡ ಶಿವಮೊಗ್ಗ ತಾಲೂಕು ಕಚೇರಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ, ಕಡತಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಏನಾಗಿತ್ತು ಇಲ್ಲಿ ಶಿವಮೊಗ್ಗ ತಾಲೂಕು ಕಚೇರಿಯಲ್ಲಿ ಅಂತಂದ್ರೆ, ಪ್ರೈವೇಟ್ ಅವ್ರಿಗೆ ಎಲ್ಲಾ ಕರಾಳ ದಂಧೆಯನ್ನ ಎರೆದು ಬಿಟ್ಟಿದ್ದಾರೆ, ದಾರೆ ಎರೆದು ಬಿಟ್ಟಿದ್ರಂತೆ. ಬೆಲೆ ಬಾಳೋ ಸರ್ಕಾರದ ಜಮೀನನ್ನ ಖಾಸಗಿಯವರಿಗೆ ಕೊಟ್ಬಿಟ್ಟಿದ್ದಾರೆ, ದಾರೆ ಎರೆದು ಕೊಟ್ಬಿಟ್ಟಿರೋದು ಅಂತ. ಡಿವೈಎಸ್ಪಿ ಚಂದ್ರಶೇಖರ್ ನೇತೃತ್ವದಲ್ಲಿ ಕಂದಾಯ ಕೋಟೆಗೆ ಲಗ್ಗೆ ಇಟ್ಟಿದ್ದು ಬರೋಬ್ಬರಿ 15 ಜನ ಲೋಕಾಯುಕ್ತ ಸಿಬ್ಬಂದಿಗಳು ಶೋಧ ಮಾಡಿದ್ದಾರೆ. ಶೋಧ ಮಾಡಿದಾಗ ಗೋವಿಂದಪುರದಲ್ಲಿರುವ ಬರೋಬ್ಬರಿ 10 ಎಕರೆ ಜಮೀನು, ತಹಸೀಲ್ದಾರ್ ಆಡಳಿತ ಶಾಖೆಯ ಫೈಲ್ಗಳು ಎಲ್ಲವನ್ನೂ ಕೂಡ ವೆರಿಫೈ ಮಾಡಿದ್ದಾರೆ. ದಾಳಿ ಸಂದರ್ಭದಲ್ಲಿ ಏನೇನು ಸಿಕ್ತು ಗೊತ್ತಾ? ಎಲ್ಲ ಫೇಕ್, ಎಲ್ಲವೂ ಕೂಡ ಫೇಕ್ ಫೈಲ್ಗಳು, ಎಲ್ಲ ರಾಶಿ ಫೇಕ್ ದಾಖಲಾತಿಗಳೇ ಸಿಕ್ಕಿದ್ದು. ಭೂಮಿ ನುಂಗದಕ್ಕೆ ಅಧಿಕಾರಿಗಳೇ ಸೃಷ್ಟಿ ಮಾಡಿದಂತಹ ನಕಲಿ ಪತ್ರಗಳದೆಲ್ಲವೂ ಕೂಡ ಎಲ್ಲ ಸಿಕ್ಕಿದೆ. ಈಗ ಕಳ್ಳಾಟ ಮಾಡ್ತಿದ್ದು ಎಲ್ಲವೂ ಬಯಲಾಗಿದೆ. ಬೆಂಗಳೂರಾದರೆ ಸಿಕ್ಕಾಕೊಂಡ್ಬಿಡ್ತೀವಿ, ಯಾವುದೋ ಡಿಸ್ಟಿಕ್ನಲ್ಲಿ, ಯಾವುದೋ ತಾಲೂಕಲ್ಲಿ, ಯಾವುದೋ ಒಂದು ಗ್ರಾಮದಲ್ಲಿ, ಹಳ್ಳಿಲಿ, ತಾಲೂಕಲ್ಲಿ ಮಾಡಿಬಿಟ್ರೆ ನಾವು ಬಚಾವಾಗ್ಬಿಡ್ತೀವಿ ಅಂತ ಅನ್ಕೊಂಡಿದ್ರು. ಅಲ್ಲೂ ಸಿಕ್ಕಾಕೊಂಡಿದ್ದಾರೆ. ಎಕರೆಗಟ್ಟಲೆ ಆಸ್ತಿಗಳನ್ನು, ಜಾಗನ ನುಂಗಬೇಕು ಅಂತೇಳಿ ಫೇಕ್ ಡಾಕ್ಯುಮೆಂಟ್ಸನ್ನು ಸೃಷ್ಟಿ ಮಾಡಿದ್ದು. 10 ಎಕರೆ ಜಮೀನು, ಎಲ್ಲಿ? ತಾಲೂಕಿನ ಗೋವಿಂದಪುರದಲ್ಲಿರುವಂಥ ಬರೋಬ್ಬರಿ 10 ಎಕರೆ ಜಮೀನು, ಅದರ ಫೇಕ್ ಡಾಕ್ಯುಮೆಂಟ್ಸ್ಗಳು ಒಂದಷ್ಟು, ತಹಸೀಲ್ದಾರ್ ಆಡಳಿತ ಶಾಖೆಯ ಫೈಲ್ಗಳು ಎಲ್ಲವನ್ನು ವೆರಿಫೈ ಮಾಡಿದ್ರು. ವೆರಿಫೈ ಮಾಡಿದಂಥ ಫೈಲ್ಗಳಲ್ಲಿ ರಾಶಿ ಫೇಕ್ ದಾಖಲಾತಿಗಳು ಸಿಕ್ಕಿದವೆ. ಆ ದಾಖಲಾತಿಗಳೆಲ್ಲವೂ ಯಾತಕ್ಕೆ ಮಾಡಿದ್ರು ಗೊತ್ತಾ? ಭೂಮಿ ನುಂಗದಕ್ಕೆ. ಭೂಮಿ ನುಂಗಣ್ಣರು ಈಗಲೂ ಕೂಡ ಇದ್ದಾರೆ, ಬೇಟೆ ಆಡ್ತಾನೆ ಇರಬೇಕು, ಅದು ನಿಲ್ಲಲ್ಲ. ಶಿವಮೊಗ್ಗ ತಾಲೂಕಲ್ಲೂ ಹಂಗೆ ಆಗಿದೆ ಈಗ.